2004ರಿಂದ 14ರವರೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ 81,795 ಕೋಟಿ 81,795 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಂದರೆ ತೆರಿಗೆ ಪಾಲನ್ನು ಕೊಟ್ಟಿದ್ದಾರೆ. 2014ರಿಂದ 23ರ ಡಿಸೆಂಬರ್ವರೆಗೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ತೆರಿಗೆ ಪಾಲು 2,82,791 ಕೋಟಿ, ಅಂದರೆ ಪ್ರತಿಶತ 245ರಷ್ಟು ಹೆಚ್ಚಿಗೆ ಕಾಂಗ್ರೆಸ್ ಕೊಟ್ಟಿದ್ದಕ್ಕಿಂತ. ಇನ್ನು ಗ್ರಾಂಟಿಂಗ್ ಏಡು ಅಂದರೆ ಅನುದಾನ ಮತ್ತು ಸಹಾಯಧನ 2004ರಿಂದ 14ರವರೆಗೆ ಕಾಂಗ್ರೆಸ್ ಕೊಟ್ಟಿದ್ದು 60,779 ಕೋಟಿ. 60,779 ಕೋಟಿ. 2014ರಿಂದ 23ರವರೆಗೆ ನರೇಂದ್ರ ಮೋದಿಯವರು BJP ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರೋದು 2,08,832 ಕೋಟಿ. ಹತ್ತತ್ರ 3.5 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗ್ರಾಂಟಿನ್ ಏಡು ಮತ್ತು ತೆರಿಗೆ ಪಾಲು, ಟ್ಯಾಕ್ಸ್ ಡೆವಲ್ಯೂಷನ್ ಆ್ಯಂಡ್ ಗ್ರಾಂಟಿನ್ ಏಡು ಎರಡೂ ಸೇರಿದರೆ 3.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ರಾಜ್ಯಕ್ಕೆ ಕಾಂಗ್ರೆಸ್ 10 ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಿನವೂ GST ಕೌನ್ಸಿಲ್ ಮೀಟಿಂಗಿಗೆ ಹೋಗಲಿಲ್ಲ. ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿಯಾಗಿ GST ಕೌನ್ಸಿಲಿಗೆ ಮೀಟಿಂಗ್ ಹೋಗಲಿಲ್ಲ. ಅಹಂಕಾರ, ನಾನು ಯಾಕೆ ಹೋಗಬೇಕು ಅನ್ನೋ ಅಹಂಕಾರ. ಅಕಸ್ಮಾತ್ ಅನ್ಯಾಯ ಆಗಿದ್ದರೆ ಇವರು ಹೋಗಿ ಆ GST ಕೌನ್ಸಿಲ್ನಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರ್ತಿತ್ತು. ಅಲ್ಲಿ ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾರೆ. ಅವರು GST ಕೌನ್ಸಿಲ್ನಲ್ಲಿ ಕೇಂದ್ರದ ನೀತಿ ಎಲ್ಲ ಹಿತಕರವಾಗಿದೆ ಅಂತ ಅಲ್ಲಿ ಹೊಗಳ್ತಾರೆ. ಇಲ್ಲಿ ಬಂದು ಹೊರಗಡೆ ಬಂದು ಸುಳ್ಳು ಹೇಳಿ ರಾಜಕಾರಣ ಮಾಡ್ತಾರೆ. ಇವರಿಗೆ ಅಹಂಕಾರ ಇಲ್ಲದೆ ಇದ್ದರೆ, ನಾವು ಒಂದು ದೇಶದ ಒಂದು ಭಾಗ ಕರ್ನಾಟಕ ಅನ್ನುವಂಥ ಭಾವನೆ ಇದ್ದರೆ ಅಹಂಕಾರ ಬಿಟ್ಟು GST ಕೌನ್ಸಿಲಿಗೆ ಹೋಗಬೇಕು. ಅಹಂಕಾರದಲ್ಲಿ ಇರಬಾರ್ದು. ಅಹಂಕಾರ ಇವರಿಗೆ ಹೊರಗಡೆ ಬಂದು ಸುಳ್ಳು ಹೇಳ್ತಾರೆ. ಯಾಕೆ ಒಳಗಡೆ ಹೋಗಿ ಪ್ರಶ್ನೆ ಮಾಡಲ್ಲ? ಯಾಕೆಂದರೆ ಪ್ರಶ್ನೆ ಮಾಡಿದ್ರೆ ಅಲ್ಲೇ ಉತ್ತರ ಸಿಗುತ್ತೆ. ಇವರಿಗೆ ಗೊತ್ತು. ಆದರೆ ಸುಳ್ಳನ್ನೇ ಸತ್ಯ ಮಾಡಬೇಕು ಅಂತ, ಸತ್ಯ ಅಂತ ನಂಬಿಸ್ಬೇಕು ಅಂತ ರಾಜಕಾರಣಕ್ಕಾಗಿ ಮಾಡ್ತಾ ಇದೆ. ರಾಜಕಾರಣಕ್ಕಾಗಿ ಮಾಡ್ತಿರೋದು ಮುಂದೊಂದು ದಿನ ಅಪಾಯಕಾರಿಯಾಗಿ ಪರಿಗಣಿಸ್ಬೋದು. ಈ ರೀತಿ ರಾಜಕಾರಣಕ್ಕಾಗಿ ಹಲವು ವಿಷಯಗಳಲ್ಲಿ ಮಾಡಿದೆ. ಈಗ NEP ವಿರುದ್ಧ SEP ಅಂತ ತಂದರು. ನಾನು ಕೇಳಿದೆ, ಎಲ್ಲೇ NEPನಲ್ಲಿ ಕರ್ನಾಟಕ ಹಿತವನ್ನು ಕಡೆಗಣಿಸಿರೋ ಸಂಗತಿ ಯಾವುದಿದೆ ಹೇಳಿ ಅಂತ ಕೇಳಿದ್ರು. ಉತ್ತರ ಇಲ್ಲ ಇವರ ಹತ್ರ. ಭಾಷೆಗೆ ಏನಾದರೂ ಏರಿಕೆ ಆಗಿದೆಯಾ? ಇಲ್ಲ. ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಅಂತ NEP ಹೇಳುತ್ತೆ.